Hello everyone, welcome to Sankalp Learning Solutions. Myself Lata HG. I am teaching you English second language 10th classes. Yesterday we were doing LBA questions. We'll continue that today. ನಿನ್ನೆ ನಾವು LBA questions ಮಾಡ್ತಾ ಇದ್ವಿ ಅಲ್ವಾ, ಸೊ ಅದನ್ನ ಇವಾಗ ಕಂಟಿನ್ಯೂ ಮಾಡೋಣ. ನಾವು ಗ್ರಾಮರ್ ಪಾರ್ಟ್ ಮುಗಿಸಿದ್ವಿ. ನೆಕ್ಸ್ಟ್ ಈಗ ಕ್ವಶನ್ ಆನ್ಸರ್ ಪಾರ್ಟ್ ಗೆ ಬಂದಿದ್ವಿ. ಅದರಲ್ಲಿ 2 ಕ್ವಶನ್ಸ್ ನಾವು ಸಾಲ್ವ್ ಮಾಡಿದೀವಿ. ಓಕೆ, ಇವಾಗ ಥರ್ಡ್ ಕ್ವಶನ್ ಅಂದ್ರೆ 20th ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. What desperate attempts did Swami make to escape from his situation? Okay, ಏನ್ ಡೆಸ್ಪರೇಟ್ ಅಟೆಂಪ್ಟ್ ಮಾಡಿದ್ರು ಸ್ವಾಮಿ ಅವರು? ಸ್ವಾಮಿ ಏನ್ ಡೆಸ್ಪರೇಟ್ ಅಟೆಂಪ್ಟ್ ಮಾಡ್ದ? ಅಲ್ಲಿ ಅವನಿಗೆ ಪನಿಷ್ಮೆಂಟ್ ಸಿಕ್ಕಿದೆ. ಯಾಕೆ? ಒಬ್ಬನೇ ಒಂದು ಆಫೀಸ್ ರೂಮ್ ಅಲ್ಲಿ ಮಲ್ಗುವಂತ ಪನಿಷ್ಮೆಂಟ್ ಸಿಕ್ಕಿದೆ. ಸೊ ಆ ಪನಿಷ್ಮೆಂಟ್ ಇಂದ ಎಸ್ಕೇಪ್ ಆಗೋದಿಕ್ಕೆ ಸ್ವಾಮಿ ಏನೇನ್ ಮಾಡ್ತಾನೆ ಅನ್ನೋದು ಇವಾಗಿನ ಕ್ವಶನ್. Swami made several desperate attempts to escape from his father. He tried to change the subject, requested his father to postpone the challenge, pretended to be already sleeping, and convinced his father that there might be scorpions behind the law books in the office room. ಅಂದ್ರೇನು? ಇವಾಗ ಸ್ವಾಮಿ ಏನ್ ಅಟೆಂಪ್ಟ್ ಮಾಡ್ತಾನೆ? ಸ್ವಾಮಿ ಹೇಳ್ತಾನೆ ಫಸ್ಟ್ ಟ್ರೈ ಟು ಚೇಂಜ್ ದ ಸಿಚುವೇಶನ್, ಅಂದ್ರೆ ಪರಿಸ್ಥಿತಿಯನ್ನ, ಸಿಚುವೇಶನ್ ನ ಚೇಂಜ್ ಮಾಡೋದಿಕ್ಕೆ ಸ್ವಾಮಿ ಟ್ರೈ ಮಾಡ್ತಾನೆ. ಯಾವ ತರ? ಕ್ರಿಕೆಟ್ ನೀವು ಪಾಠ ಓದಿದ್ದೀರಾ ಅಲ್ವಾ? ಕ್ರಿಕೆಟ್ ಕ್ಲಬ್ ಇದೆ, ಅಲ್ಲಿ ನಾವು ದೊಡ್ಡವ್ರನ್ನು ಕೂಡ ಅಡ್ಮಿಟ್ ಮಾಡ್ತಾ ಇದೀವಿ, ನೀನೇನಾದ್ರೂ ಸೇರ್ಕೊಳ್ತೀಯಾ ಅಂತ, ನೀನು ಸೇರ್ಕೋ ಅಂತ ಅವನ ಫಾದರ್ಗೆ ಹೇಳ್ತಾನೆ. ಸೊ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ಬಟ್ ಅಲ್ಲಿ ಫಾದರ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ನಿಮ್ಗೆ ಗೊತ್ತೇ ಇದೆ. ಓಕೆ, ನೆಕ್ಸ್ಟ್ ರಿಕ್ವೆಸ್ಟೆಡ್ ಹಿಸ್ ಫಾದರ್ ಟು ಪೋಸ್ಟ್ಪೋನ್ ದ ಚಾಲೆಂಜ್ ನ ಪೋಸ್ಟ್ಪೋನ್ ಮಾಡೋದಿಕ್ಕೆ, ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡೋದಿಕ್ಕೆ ಟ್ರೈ ಮಾಡ್ತಾನೆ. ಅದೇ ರೀತಿಯಾಗಿ ಫಾದರ್ ಮನೆಗೆ ಬಂದಾಗ ಹಿ ಆಲ್ರೆಡಿ ಪ್ರಿಟೆಂಡೆಡ್ ಟು ಬಿ ಆಲ್ರೆಡಿ ಸ್ಲೀಪಿಂಗ್, ಆಲ್ರೆಡಿ ಮಲ್ಗಿರೋ ತರ ಪ್ರಿಟೆಂಡ್ ಮಾಡ್ತಾನೆ. ಪ್ರಿಟೆಂಡೆಡ್ ಟು ಬಿ ಆಲ್ರೆಡಿ ಸ್ಲೀಪಿಂಗ್. ಓಕೆ, ಸೊ ಅದು ಕೂಡ ಅಟೆಂಪ್ಟ್ ಆಗೋದಿಲ್ಲ. ಅದೇ ರೀತಿಯಾಗಿ ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್, ಅಲ್ಲಿ ಸ್ಕಾರ್ಪಿಯನ್ಸ್ ಅಂದ್ರೆ ಚೇಳುಗಳು ಇರ್ಬೋದು ನಿನ್ನ ಆಫೀಸ್ ರೂಮ್ ಅಲ್ಲಿ ಅಂತ ಸ್ವಾಮಿ ಫಾದರ್ಗೆ ಹೇಳ್ತಾನೆ. ಈ ತರ ಅಟೆಂಪ್ಟ್ ಗಳನ್ನ ಸ್ವಾಮಿ ಮಾಡ್ತಾನೆ. ಇವಾಗ ಇಲ್ಲಿ ನಾನು ಕ್ವಶನ್ ಆನ್ಸರ್ ಅಲ್ಲಿ ನಿಮ್ಗೆ ಕೆಲವೊಂದು ಶಬ್ದಗಳನ್ನ ಅಂಡರ್ಲೈನ್ ಮಾಡಿದೀನಿ. ಏನದು ಶಬ್ದಗಳು ಅಂದ್ರೆ ಸ್ವಲ್ಪ ಕಷ್ಟಕರವಾದ ಶಬ್ದಗಳು, ಕ್ಲಿಷ್ಟಕರವಾದ. ಸೊ ಆ ಶಬ್ದಗಳ ಅರ್ಥ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಡೆಸ್ಪರೇಟ್ ಅಂತಂದ್ರೆ ಹತಾಶ, ಅಥವಾ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾನೆ ಆದ್ರೆ ಅದ್ಯಾವುದೂ ಸಕ್ಸಸ್ಫುಲ್ ಆಗೋದಿಲ್ಲ. ಡೆಸ್ಪರೇಟ್ ಅಂದ್ರೇನು? ಹತಾಶ. ಎಸ್ಕೇಪ್ ಅಂತಂದ್ರೆ ಪಾರಾಗು, ಎಸ್ಕೇಪಿಂಗ್ ಫ್ರಮ್ ದ ಸಿಚುವೇಶನ್, ಆ ಪರಿಸ್ಥಿತಿಯಿಂದ ಪಾರಾಗೋದಿಕ್ಕೆ ಟ್ರೈ ಮಾಡ್ತಾನೆ. ಪ್ರಿಟೆಂಡೆಡ್ ಅಂದ್ರೆ ನಟಿಸುವುದು. ಪ್ರಿಟೆಂಡ್ ಅಂತಂದ್ರೆ ನಾವೇನ್ ಇಲ್ಲ ಅದನ್ನ ಯಾವಾಗ ನಟಿಸ್ತೀವಿ ಅದನ್ನ ಪ್ರಿಟೆಂಡ್ ಅಂತ ಕರೀತಾರೆ. ಓಕೆ, ಅಂದ್ರೆ ಸ್ವಾಮಿ ಪ್ರಿಟೆಂಡೆಡ್ ಟು ಬಿ ಆಲ್ರೆಡಿ ಸ್ಲೀಪಿಂಗ್, ಮಲಗಿರೋ ತರ ನಟಿಸಿದ್ದ. ಕನ್ವಿನ್ಸ್ ಅಂದ್ರೆ ತಿಳಿಸುವುದು ಅಥವಾ ಮನವರಿಕೆ ಮಾಡುವುದು, ಕನ್ವಿನ್ಸ್ ಮಾಡೋದಿಕ್ಕೆ ಟ್ರೈ ಮಾಡ್ತಾನೆ. ಅದೇ ರೀತಿ ಇಲ್ಲಿ ನೋಡಿ ಸ್ಕಾರ್ಪಿಯನ್ಸ್ ಅಂತ ಇದೆ. ಸ್ಕಾರ್ಪಿಯನ್ಸ್ ಅಂದ್ರೆ ಏನು? ಚೇಳು. ಸ್ಕಾರ್ಪಿಯನ್ಸ್ ಅಂದ್ರೆ ಚೇಳು. ಸೊ ಈ ಪರ್ಟಿಕ್ಯುಲರ್ ಆನ್ಸರ್ ನಿಮ್ಗೆ ಪ್ಯಾರಾಗ್ರಾಫ್ 8 and 9 ಅಲ್ಲಿ ಸಿಗತ್ತೆ.